ವಾರ್ತೆಗಳ ಪ್ರಾಯೋಜಕರು ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ, ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 12ನೇ ಘಟಿಕೋತ್ಸವ. ಕೃಷಿ ವಿದ್ಯಾರ್ಥಿಗಳು ಉದ್ಯೋಗ ಸೃಷ್ಟಿದಾತರಾಗಿ ರಾಜ್ಯಪಾಲ ಡಾಕ್ಟರ್ ಥಾವರ್ ಚಂದ್ ಗೆಹ್ಲೋಟ್. ಘಟಿಕೋತ್ಸವ. 6 ಚಿನ್ನದ ಪದಕ ಪಡೆದ ಜ್ಯೋತಿ, 5 ಚಿನ್ನದ ಪದಕ ಪಡೆದ ಕಾಮಾಕ್ಷಿ ಚಾಗಿ. ಕೃಷಿ ಸವಾಲುಗಳನ್ನು ನೀಗಿಸಿ ಆಹಾರ ಭದ್ರತೆ, ಪೌಷ್ಟಿಕ ಆಹಾರ ಉತ್ಪಾದನೆಗೆ ಕೃಷಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಿ. ಡಾಕ್ಟರ್ ಹಿಮಾಂಶು ಪಾಠಕ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ. ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ. ನಿಸ್ವಾರ್ಥ ಸಮಾಜ ಇಂದಿನ ಅಗತ್ಯ, ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಸಂಗೀತ ಪದವೀಧರರ ನೇಮಕಕ್ಕೆ ಆಗ್ರಹಿಸಿ ಸಂಗೀತ ಶಿಕ್ಷಕರಿಂದ ಮನವಿ. ಬಸವಸಾಗರದಿಂದ ಕೃಷ್ಣಾ ನದಿಗೆ ನೀರು, ಲಿಂಗ್ಸ್ಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆ. ಕಾರ್ಗಿಲ್ ವಿಜಯ, ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಮತ್ತು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಡಾಕ್ಟರ್ ಬಿರಾದರ್. ವಾರ್ತೆಗಳ ವಿವರ. ಕೃಷಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಕಲಿತಿದ್ದನ್ನು ಸಮಾಜದ ಹಿತಕ್ಕಾಗಿ ತೊಡಗಿಸುವ ಮೂಲಕ ಉದ್ಯೋಗಕ್ಕೆ ಸೀಮಿತವಾಗದೆ ಉದ್ಯೋಗ ಸೃಷ್ಟಿದಾತರಾಗಿ ಎಂದು ರಾಜ್ಯಪಾಲ ಡಾಕ್ಟರ್ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದರು. ಅವರು ಇಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಕೃಷಿ ಪ್ರಧಾನವಾಗಿರುವ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿ ಕಾರ್ಯನಿರ್ವಹಿಸುತ್ತಿವೆ. ರೈತರ ಆದಾಯ ದ್ವಿಗುಣ, ಉತ್ಪನ್ನಕ್ಕೆ ಸರಿಯಾದ ಬೆಲೆ ಸೇರಿದಂತೆ ಅನೇಕ ಆವಿಷ್ಕಾರಗಳು, ಸಂಶೋಧನೆಗಳು ನಡೆಯುತ್ತಿವೆ. ಕೃಷಿ ವಿದ್ಯಾರ್ಥಿಗಳು ರೈತರಿಗೆ ತಲುಪಿಸುವ ಮೂಲಕ ಕೃಷಿ ಮತ್ತಷ್ಟು ಉತ್ತೇಜಿಸುವ ಕೆಲಸ ಮಾಡಬೇಕೆಂದರು. ಕೃಷಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದೆ. ಹವಾಮಾನದ ಬದಲಾವಣೆಯಿಂದ ಉತ್ಪಾದನೆ ಮೇಲೆ ಗಂಭೀರ ಪರಿಣಾಮವಾಗುತ್ತಿದೆ. ವಿಜ್ಞಾನ ತಂತ್ರಜ್ಞಾನ ಒಳಗೊಂಡಂತೆ ಹೊಸ ಸಂಶೋಧನೆಗಳು ಕೃಷಿಯನ್ನು ಶ್ರೀಮಂತಗೊಳಿಸುವ ಮೂಲಕ ದೇಶವನ್ನು ಆತ್ಮನಿರ್ಭರಗೊಳಿಸಬೇಕೆಂದರು. ಸ್ವಾತಂತ್ರ್ಯ ನಂತರದಲ್ಲಿ ಕೃಷಿ ಅನೇಕ ಮೈಲುಗಲ್ಲು ಸಾಧಿಸಿದೆ. ದೇಶದ ಅರ್ಥವ್ಯವಸ್ಥೆಯನ್ನೇ ಸುಧಾರಿಸಲು ಕೃಷಿ ವಿಜ್ಞಾನಿಗಳು ಕೈ ಜೋಡಿಸಬೇಕೆಂದರು. ದೇಶದಲ್ಲಿಯೇ ರಾಜ್ಯ ಕೃಷಿಗೆ ವಿಶೇಷ ಕೊಡುಗೆ ನೀಡಿದೆ. ಕರ್ತವ್ಯ ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಕೃಷಿ ಮಹತ್ವ ಮತ್ತಷ್ಟು ಹೆಚ್ಚಿಸುವ ಕೆಲಸವಾಗಬೇಕು ಎಂದರು. ಜಲ, ವಾಯು, ಅರಣ್ಯ ರಕ್ಷಣೆ ಮಾಡುವ ಮೂಲಕ ಉತ್ತಮ ಆರೋಗ್ಯ, ಉತ್ಪಾದನೆ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದರು. ಕೃಷಿ ನಿಶ್ಚಿತ ಬೆಳವಣಿಗೆ, ರೈತರು, ವಿಜ್ಞಾನಿಗಳು ಸಂಶೋಧನೆಗೆ ಒಟ್ಟಾಗಿ ಕಾರ್ಯನಿರ್ವಹಿಸಿದಾಗ ಪೂರಕ ಬೆಳವಣಿಗೆ ಸಾಧ್ಯವಿದೆ ಎಂದರು. ಕೃಷಿಯನ್ನು ಅವಲಂಬಿತರು ಮಾತ್ರ ಸಂಕಷ್ಟಕ್ಕೆ ಸಿಲುಕುವುದಿಲ್ಲ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡುವ ಗುರಿಯನ್ನು ತಲುಪಬೇಕಿದೆ ಎಂದರು.
शोध अनुसंधान एवं नई नई प्रौद्योगिकियों और तकनीकों को विकसित करने का कार्य चल रहा है। निश्चित रूप से ये सराहनीय कार्य है, इसके लिए मैं आप सबको बधाई देता हूँ। प्रसन्नता का विषय है कि आज अनेक छात्र छात्राओं को गोल्ड मेडल प्राप्त हुए हैं और डिग्री प्राप्त हुई है। ऐसे समस्त विद्यार्थी जनों को मैं मेरी ओर से हार्दिक शुभकामनाएं देता हूँ, बधाई देता हूँ और आप सबके परिवारजनों को भी बधाई एवं शुभकामनाएं देता हूँ। आप सबके उज्जवल भविष्य की कामना करता हूँ और विश्वास करता हूँ कि जो शिक्षा आपने प्राप्त की है उस शिक्षा का लाभ आप अपने हित में, जनहित में और देश हित में करेंगे। आप सब जानते हैं कि शिक्षा का जितना प्रचार प्रसार होता है उसका उतना ही लाभ मिलता है और आप इस दृष्टि से सक्रिय प्रयास करेंगे। शिक्षा दीक्षा के बाद आप नव जीवन की शुरुआत कर रहे हैं। मैं आशा करता हूं कि आप इस विश्वविद्यालय से अधिक ज्ञान को देश और समाज के हित में समर्पित करेंगे और देश को आत्मनिर्भर भारत बनाने में सहभागी होंगे। हम सब जानते हैं कि भारत कृषि प्रधान देश है। आज भी देश की अर्थव्यवस्था कृषि के क्षेत्र से बहुत महत्वपूर्ण है और आगे में रहने वाली है। भारतीय कृषि एवं संबद्ध क्षेत्रों में विकास के लिए, कृषि को फायदे का धंधा बनाने के लिए तथा किसानों की आय को बढ़ाने के लिए भारत सरकार और कर्नाटक की सरकार अनेक योजनाएं संचालित कर रही है। आप उन योजनाओं का लाभ लें और दूसरों को भी लाभ देने का अवसर प्रदान करें, ऐसा मेरा अनुरोध है। सरकारें लगातार प्रायोगिक कृषि शिक्षा पर जोर दे रही है, जिससे कि कृषि स्नातक किसानों की आय बढ़ाने में अपना वांछित योगदान दे सके। कोर्सों से जोड़ने का कार्य किया जाए तो वे रोजगार ढूंढने के बजाय नौकरी देने वाले बन सकते हैं। इस प्रकार का प्रयास आप भी करें और दूसरों को भी करने के लिए प्रेरित करें। देश ने आज़ादी के 75 वर्ष पूर्ण किए और इस आज़ादी के 75 वर्ष में हमको देखने को मिला है कि देश ने हर क्षेत्र में चहुमुखी और तेज गति से विकास किया। इस विकास की गति को और तेज करने की आवश्यकता है और आने वाले 24-25 वर्ष, जैसा पाठक जी ने हमको विस्तार से बताया है, हम आज़ादी के 100 वर्ष पूरे करने वाले हैं। देश की अर्थव्यवस्था दुनिया के देशों की तुलना में आज 5वें स्थान पर है और केंद्र सरकार ने, राज्य सरकारों ने और देशवासियों ने अपेक्षा की है, एक सोच संकल्प लिया है कि हम देश की अर्थव्यवस्था को दुनिया के देशों में 3रे स्थान पर पहुंचाने के प्रयास करेंगे और मुझे विश्वास है कि हम इस उपलब्धि को हासिल करने में सफलता प्राप्त करेंगे। देश की अर्थव्यवस्था भी सुधारेंगे और देश को विश्व के विकसित राष्ट्रों की अग्रिम पंक्ति में खड़ा करने में कर्तव्यनिष्ठा और वफादारी से अपनी भूमिका निभाएंगे और निश्चित रूप से आने वाले 100वीं जयंती हमारी आज़ादी की वो देशवासियों को समर्पित होगी और देश दुनिया में आज जैसे मान सम्मान प्राप्त कर रहा है, इससे और अधिक मान सम्मान प्राप्त करेगा। आप और सब जानते हैं कि अपना देश युवा बहुल देश है।
ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 12ನೇ ಘಟಿಕೋತ್ಸವದಲ್ಲಿ 332 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿ, 106 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಹಾಗೂ 42 ಜನ ವಿದ್ಯಾರ್ಥಿಗಳಿಗೆ ಡಾಕ್ಟರೇಟ್ ಪದವಿಯನ್ನು ರಾಜ್ಯಪಾಲ ಡಾಕ್ಟರ್ ಥಾವರ್ ಚಂದ್ ಗೆಹ್ಲೋಟ್ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ 25 ಜನ ಸ್ನಾತಕ ಹಾಗೂ 14 ಸ್ನಾತಕೋತ್ತರ ಪದವಿಯಲ್ಲಿ 13 ಚಿನ್ನದ ಪದಕಗಳನ್ನು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು. ಬಿಎಸ್ಸಿ ಸ್ನಾತಕ ಪದವಿಯಲ್ಲಿ ಜ್ಯೋತಿ ಬಸವರಾಜ್ ಅವರಿಗೆ 6 ಚಿನ್ನದ ಪದಕ ಪ್ರದಾನ ಮಾಡಲಾಯಿತು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪದಕ, ವಿಶ್ವವಿದ್ಯಾಲಯ ನೌಕರರ ಪದಕ, ಈರನಗೌಡ ನಾಡಗೌಡ ಪಾಟೀಲ್ ಹಿರೇಹರಿಯದ್ಯಾಳ ಸ್ಮರಣಾರ್ಥ ಪದಕ, ಡಾಕ್ಟರ್ ವಿಬಿ ನಾಡಗೌಡ ಪದಕ, ಡಾಕ್ಟರ್ ಎಲ್ಬಿ ಹೂಗಾರ್ ಸ್ಮರಣಾರ್ಥ ಗೋಲ್ಡ್ ಮೆಡಲ್ ತಮ್ಮದಾಗಿಸಿಕೊಂಡರು. ಕೃಷಿ ತಾಂತ್ರಿಕ ವಿಭಾಗದಲ್ಲಿ ಬಿಟೆಕ್ ಕೋರ್ಸ್ನಲ್ಲಿ ಕಾಮಾಕ್ಷಿ ಚಾಗಿ ಅವರು 5 ಚಿನ್ನದ ಪದಕಕ್ಕೆ ಭಾಜನರಾದರು. 2 ನಗದು ಪ್ರಶಸ್ತಿ ಪಡೆದರು. 8,000 and above farmers have visited our KVKs and AWS. So Director of Extension put efforts to spreading of varieties such as GRB 11, Vision P as an area of 80,000 hectares, ES3 or Vision P in 250,000 hectares, BGS 11 green gram 50,000 and BGM 2 chickpea 50,000 hectares. Like that, many other chili and cotton other varieties also extended. So Director of Extension in collaboration with ICAR, IIMR, Hyderabad established 6 FPOs and also we have trained 730 input dealers under the JC program. Completion of the University of Agricultural Sciences, Raichur Open. Let the candidate be presented. The Vice Chancellor requests all the graduating candidates Who will sincerely promise in your daily life. The Chancellor and the candidates please resume their seats. Agricultural Sciences, Raichur. I admit you in
ಅಗ್ರಿಕಲ್ಚರ್ ಯಾವ್ದಾವ್ದು ಗೋಲ್ಡ್ ಮೆಡಲ್ ಬಂದಿದೆ? ಇಂಡಿಯನ್ ಬ್ಯಾಂಕ್ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಟಾಪರ್, ಕಾಲೇಜ್ ಟಾಪರ್ ಮತ್ತು CPP ಇಂಡಿಯನ್ ಬ್ಯಾಂಕ್. ಕೃಷಿ ಕ್ಷೇತ್ರದಲ್ಲಿ ನಿಮ್ಗೆ ಇಷ್ಟೆಲ್ಲ ಅವಾರ್ಡ್? ಫ್ರೆಂಡ್ಸು, ಟೀಚರ್ಸು ಅವರೆಲ್ಲ ಸಪೋರ್ಟಿಂದ ಇದಾಗಿದೆ. ರಾಯಚೂರು ಬಗ್ಗೆ ಏನು ಹೇಳ್ತೀರಿ? ಒಂದು ಬೆಸ್ಟ್ ಕಾಲೇಜು. ನಾವು ಬೇರೆ ಕಡೆ ಹೋದಾಗ ಗೊತ್ತಾಗುತ್ತೆ ಇದು ವ್ಯಾಲಿಡು. ಸೊ ಎಲ್ಲ ರೀತಿಯಾದ ಸಪೋರ್ಟ್ ನಮಗೆ ನೀಡಿದ್ದಾರೆ ಇಲ್ಲಿ. ಅದಕ್ಕೆ ಚೆನ್ನಾಗಿದೆ ಕಾಲೇಜು. ಸರ್, ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ, ಜೂನಿಯರ್ಸ್ಗಳಿಗೆ? ಏನಿಲ್ಲ, ಅವ್ರು ಏನು ಆಸೆ ಇರುತ್ತೆ ಅದನ್ನ ನೆರವೇರಿಸಬೇಕು. ಜಸ್ಟ್ ನನಗೆ ಅಂದರೆ ಅಗ್ರಿಕಲ್ಚರ್ ಏನೋ ಸಡನ್ನಾಗಿ ಒಂದು ಹಾಬಿ ಹುಟ್ಕೊಂಡು, ಸೊ ನಾನು ಅಗ್ರಿಕಲ್ಚರ್ ಟೆಕ್ನಿಕಲ್ ಎಕ್ಸಾಮ್ ಬರೋದು ಲಾಸ್ಟಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗಿಗೆ ಅಡ್ಮಿಟ್ ಆಗಬೇಕು. ಭಾಳ ಇಂಟ್ರೆಸ್ಟ್ ಬಂತು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಒಂದು ಟ್ರ್ಯಾಕ್ಟರ್ ಹೊಡೆಯೋದನ್ನು ಹಿಡಿದ್ರೆ ಎಲ್ಲ ಬರೀ ಬಾಯ್ಸ್ಗಷ್ಟು ಸೀಮಿತ ಅಲ್ಲ, ಎಲ್ಲ ಹುಡುಗಿರು ಬರಬೇಕು. ಇದಕ್ಕೆ ಚೆನ್ನಾಗೈತಿ. ಮುಂದೆ ನಾವು ಗೇಟ್ ಎಕ್ಸಾಮ್ ಬರೆದು MTech IIT ಮಾಡಿದರೆ ಇನ್ನು ಚಂದ ನಾವು ಬೇರೆ ಬೇರೆ ಫೀಲ್ಡ್ದಾಗ ನಾವು ಉನ್ನತ ಹುದ್ದೆಯನ್ನು ಪಡ್ಕೊಳ್ಬೋದು. ಈಗ ನಿಮ್ಮ ಜೂನಿಯರ್ಸ್ ಏನು ಹೇಳಕ್ಕೆ ಬಯಸ್ತಾರೆ ನೀವು? ಸೊ ಫೋಕಸ್ ಆಗಿ ಓದಬೇಕು. ಮೇನ್ ಒಂದೇ ಗುರಿ ಇಟ್ಕೋಬೇಕು. ಹತ್ತಾರಲ್ಲ, ಒಂದೇ ಇಟ್ಕೊಂಡು ಒಂದೇ ಮಾಡಿದರೆ ಏನಿದ್ರು ಸಾಧ್ಯ ಆಗುತ್ತೆ ಅಷ್ಟೇ. ಮುಂದೆ ಗೇಟಲ್ಲಿನೂ ಚೆನ್ನಾಗಿ ಓದಿ ಗೇಟ್ ರ್ಯಾಂಕರ್ಸ್ ಬರಲಿ ನಮ್ಮ ಕಾಲೇಜಿಂದ. ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೆಲೆ ಒದಗಿಸುವ ಮೂಲಕ ಕೃಷಿ ಉದ್ಯಮವಾಗಿ ಮಾರ್ಪಡಿಸಲು ಬೇಕಿರುವ ಅವಶ್ಯಕತೆಗಳನ್ನು ಪೂರೈಸುವ ಅಗತ್ಯವಿದೆ ಎಂದು ಕೃಷಿ ವಿಜ್ಞಾನ ಮತ್ತು ಶಿಕ್ಷಣ ಮಂತ್ರಾಲಯ ಕಾರ್ಯದರ್ಶಿ ಡಾಕ್ಟರ್ ಹಿಮಾಂಶು ಪಾಠಕ್ ಅಭಿಪ್ರಾಯಪಟ್ಟರು. ಅವರು ಇಂದು ರಾಯಚೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ 12ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದರು. ದೇಶದ ಭವಿಷ್ಯತ್ತಿಗಾಗಿ ಬೇಡಿಕೆ ಆಹಾರ ಉತ್ಪಾದಿಸಲು ನಿತ್ಯವೂ ಹಸಿರು ಕ್ರಾಂತಿಯನ್ನು ಸೃಷ್ಟಿಸಿದಾಗ ಜಾಗತಿಕ ಮಟ್ಟದಲ್ಲಿ ಸುಸ್ಥಿರ ಕೃಷಿ ಉತ್ಪಾದನೆ ಸಾಧ್ಯವಾಗಲಿದೆ. ನವೀನ ಆಹಾರ ಉತ್ಪಾದನೆ ತಂತ್ರಜ್ಞಾನ ಸಂಶೋಧನೆಗಳೊಂದಿಗೆ ನಿರ್ದಿಷ್ಟ ಗುರಿ ತಲುಪಲು ರೈತರು, ಕೃಷಿ ವಿಜ್ಞಾನಿಗಳು, ಸರ್ಕಾರಗಳು ಹೆಜ್ಜೆ ಹಾಕಬೇಕಿದೆ ಎಂದರು. ಕೃಷಿ ಉತ್ಪನ್ನಗಳ ದಾಸ್ತಾನು, ಪೂರೈಕೆ, ಮಾರುಕಟ್ಟೆ ಸಮಸ್ಯೆಗಳನ್ನು ನೀಗಿಸಿ ಕೃಷಿ ಲಾಭದಾಯಕ ಹಾಗೂ ಸುಸ್ಥಿರಗೊಳಿಸಬೇಕಿದೆ. ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ, ಮಾರುಕಟ್ಟೆಗೆ ಸೌಕರ್ಯ ಒದಗಿಸುವ ಅವಶ್ಯಕವಿದೆ ಎಂದರು. ಕೃಷಿ ಕಾರ್ಮಿಕರ ವಲಸೆ, ಕೂಲಿ ಕಾರ್ಮಿಕರ ಕೊರತೆಗಳ ಮಧ್ಯೆ ನೀರಿನ ಕೊರತೆ ನೀಗಿಸಿಕೊಳ್ಳಬೇಕಿದೆ. ಆ ಮೂಲಕ ಆಹಾರ ಭದ್ರತೆಯನ್ನು ಒದಗಿಸಬೇಕಿದೆ. ದೇಶದಲ್ಲಿ 16.5% ಜನ ಬಡತನ ರೇಖೆಗಿಂತ ಕೆಳಗಿದ್ದು ಹಸಿವಿನಿಂದ ಬಳಲುವುದನ್ನು ನೀಗಿಸಲು ಉತ್ಪಾದನೆ ಹೆಚ್ಚಿಸುವ ಕೆಲಸವಾಗಬೇಕು. ಆಹಾರ ಮತ್ತು ಪೌಷ್ಟಿಕ ಆಹಾರ ಒದಗಿಸಬೇಕಿದೆ. ಸಬ್ಸಿಡಿ ಮತ್ತು ಬೆಲೆ ಒದಗಿಸಲು ಪ್ರೋತ್ಸಾಹಕ ಕಾರ್ಯಕ್ರಮಗಳ ಮೂಲಕ ಆಹಾರ ಉತ್ಪಾದನೆಯನ್ನು ಹೆಚ್ಚಿಸಲು ಮಹಿಳೆಯರ ಸಬಲೀಕರಣಗೊಳಿಸಬೇಕಿದೆ ಎಂದರು. ಕೃಷಿ ಅವಕಾಶ ಹೆಚ್ಚಿಸಲು ಡಿಜಿಟಲ್ ಕೃಷಿಗೆ ಉತ್ತೇಜಿಸಬೇಕಿದೆ. ವಾತಾವರಣ ಬದಲಾವಣೆ, ಉತ್ಪನ್ನ ಹೆಚ್ಚಳ, ಮಣ್ಣಿನ ಆರೋಗ್ಯ ರಕ್ಷಣೆ ಮಾಹಿತಿಯನ್ನು ಸಕಾಲಕ್ಕೆ ರೈತರಿಗೆ ಒದಗಿಸಲು ತಂತ್ರಜ್ಞಾನ ಸದ್ಬಳಕೆ ಅವಶ್ಯಕವಾಗಿದೆ. ಸಾಮಾಜಿಕ ಆರ್ಥಿಕ ಬದಲಾವಣೆಗೆ ಕೃಷಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸಿದಲ್ಲಿ ಡಿಜಿಟಲ್ ಕ್ರಾಂತಿಯಿಂದ ಕೃಷಿಯಲ್ಲಿ ಮತ್ತಷ್ಟು ಅವಕಾಶದ ಬಾಗಿಲು ತೆರೆಯಲು ಸಾಧ್ಯವೆಂದರು. ಆಹಾರ ಗುಣಮಟ್ಟ ಮತ್ತು ರಕ್ಷಣೆಗೆ ನ್ಯಾನೋ ತಂತ್ರಜ್ಞಾನ ಪ್ರೋತ್ಸಾಹ ಅವಶ್ಯಕವಾಗಿದೆ. ಆ ಮೂಲಕ ಅಧಿಕ ರಸಗೊಬ್ಬರ ಬಳಕೆ, ನೀರಿನ ವ್ಯರ್ಥ ಪೋಲು ತಡೆಯಲು ಸಹಕಾರಿಯಾಗಲಿದೆ ಎಂದರು. ವಿದ್ಯಾರ್ಥಿಗಳು ನಿಂತ ನೀರಾಗದೆ ನಿರಂತರ ತೊಡಗಿಸಿಕೊಂಡು ರೈತರನ್ನು ಬಲಪಡಿಸಿ ದೇಶ ಸುಸ್ಥಿರತೆಗೆ ಬೆಂಬಲಿಸಬೇಕೆಂದರು. On behalf of Indian Council of Agriculture Research and on behalf of Government of India, I congratulate each and every one of you. And I pray that all of you establish in your life, all of you serve the society, and by doing that, you take the name of this great university forward. I also congratulate the faculty members and all the staff of this premier university. Because of their direction, their guidance and their contributions, all of you, my dear students, you got your degrees, medals and awards today. So my congratulations to each and every staff of this great university. Because of their dream, because of their hard work, and because of their sacrifice, all the students got their degrees and awards today. Friends, all of us know that most of our students come from rural background. And I can understand very well
what kind of hardship and what kind of contributions the parents had to make to send their children to this university. So today is the day to pay our respect, to acknowledge the contributions of the parents. And of course, we also should acknowledge the contributions of the public of Raichur and Karnataka. Because of their contributions, their support and their guidance, all of us are here. Friends, convocation is a very, very solemn occasion. Very, very religious occasion, I will say. In any university, there could not be any function or event which could be more religious than convocation. Today is the day when the university hands over the students from their campus to larger society, to serve the society, to work for the state, to work for the country, and of course, to work for the humanity. So today is that solemn occasion. In every student's life, and all of us have been students, this is the day which they will remember ever in their life. This is the day when Honorable Chancellor charged them and took a pledge from them that you will be served, they will be proved worthy of the same ever in your life. So that is the pledge and that is the commitment which all of you have taken today. ಪ್ರಾಸ್ತಾವಿಕವಾಗಿ ಕುಲಪತಿ ಡಾಕ್ಟರ್ ಹನುಮಂತಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ದೇಸಾಯಿ, ಡಾಕ್ಟರ್ ಪಾಟೀಲ್, ಡಾಕ್ಟರ್ ವೀರನ್ಗೌಡ ಸೇರಿದಂತೆ ಅನೇಕ ವಿಭಾಗಗಳ ಮುಖ್ಯಸ್ಥರುಗಳು ಇದ್ದರು. ವಿದ್ಯಾರ್ಥಿಗಳು, ಪಾಲಕರು, ಸಾರ್ವಜನಿಕರು ಭಾಗಿಯಾದರು. ಇಂದಿನ ಸಮಾಜದಲ್ಲಿ ಸಮಾಜ ಸೇವೆ ಮಾಡುವುದು ಅತಿ ವಿರಳ. ಲಾಭಕ್ಕಾಗಿ ವ್ಯಕ್ತಿಗಳು ಅವರ ಹಿಂದೆ ಹೋದರೆ ನಮಗೇನು ಸಿಗುತ್ತದೆ ಎನ್ನುವವರು ಸಾಕಷ್ಟಿದ್ದಾರೆ. ಆದರೆ ಕಲಾಂ ಅವರ ಹೆಸರಿನಲ್ಲಿ ಕಟ್ಟಿಕೊಂಡ ತಂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪ್ರತಿಯೊಬ್ಬರು ಕೈ ಜೋಡಿಸಿ ಕೆಲಸ ಮಾಡುತ್ತಿದ್ದಾರೆ. ಅಂತಹ ಸಂಸ್ಥೆಗೆ ಕೈ ಜೋಡಿಸಬೇಕಾಗಿದೆ ಎಂದು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಘದ 12ನೇ ವಾರ್ಷಿಕೋತ್ಸವ, 7ನೇ ವರ್ಷದ ರಾಜ್ಯ ಮಟ್ಟದ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಹಾಗೂ ಕನಸುಗಾರ ಕಲಾಂ ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದರು. ಎಪಿಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸಂಸ್ಥೆ ಕಟ್ಟಿಕೊಂಡು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆ ಮಾಡುವ ಸಂಸ್ಥೆಯಂತೆ ಪ್ರತಿಯೊಂದು ಸಂಸ್ಥೆಗಳು ಕೆಲಸ ಮಾಡಬೇಕಾಗಿದೆ ಎಂದರು. ಜೀವನ ಸಾಕಾರಗೊಳಿಸಲು ಹಗಲಿರುಳು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ತನುಮನಧನದಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ ಅಬ್ದುಲ್ ಕಲಾಂರಂತೆ ಅವರ ಹೆಸರಿನಲ್ಲಿ ಸಂಸ್ಥೆ ಕಟ್ಟಿಕೊಂಡು ಅವರ ಮಾರ್ಗದಲ್ಲಿ ಸೇವೆ ಮಾಡುವ ಸಂಸ್ಥೆಯು ಎತ್ತರಕ್ಕೆ ಬೆಳೆಯಲಿ ಎಂದು ತಿಳಿಸಿದರು. ಕಲಾಂ ಅವರ ರಾಷ್ಟ್ರಪತಿಗಳಾಗಿದ್ದ ಅವಧಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡಿ ನಿರ್ಗಮಿಸಿದರು. ಅವರ ವಿಜ್ಞಾನಿಯಾಗಿದ್ದಾಗ ಅವರನ್ನು ಗುರುತಿಸಿ ರಾಷ್ಟ್ರಪತಿಗಳನ್ನಾಗಿ ಮಾಡಿದ ಕೀರ್ತಿ ವಾಜಪೇಯಿ ಅವರಿಗೆ ಸಲ್ಲುತ್ತದೆ. ಅದರಂತೆ ಸಮಾಜ ಸೇವೆಯಲ್ಲಿ ತೊಡಗಿದವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸುವ ಕೆಲಸ ಕಲಾಂ ಸಂಸ್ಥೆ ಮಾಡುತ್ತಿದ್ದು ಪ್ರಶಂಸೆ ವ್ಯಕ್ತಪಡಿಸಿದರು. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಖ್ಯಾತ ವಾಗ್ಮಿಗಳು ಮತ್ತು ಚಿಂತಕರಾಗಿರ್ತಕ್ಕಂಥ ಚಕ್ರವರ್ತಿ ಸುಲಿಬೆಲೆ ಅವರು ಬರಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಲಿಲ್ಲ. ದಯವಿಟ್ಟು ತಮ್ಮೆಲ್ಲರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಪ್ರಾರಂಭದಲ್ಲಿ ಕೇವಲ ಒಂದು 4 ಜನ ಯುವಕರಿಂದ ಅಭಿವೃದ್ಧಿ, ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯಗಳು, ಪ್ರತಿ ವರ್ಷವೂ ಸಹ ನವೆಂಬರ್ 14ನೇ ತಾರೀಕು ಮಕ್ಕಳ ಕಲಾಂ ಅವರ ಸ್ಮಾರಕ ದರ್ಶನ, ಈಗಾಗಲೇ ಹಲವಾರು ಕಡೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲೆಗಳಲ್ಲಿ ಕಲಾಂ ಕಲ್ಪವೃಕ್ಷವನ್ನು ನಿರ್ಮಾಣ ಮಾಡಲಾಗಿದೆ. ಹೀಗೆ ನಾವು ಇವತ್ತು ಕಲಾಂ ಅವರ ಹೆಸರಿನಲ್ಲಿ 4 ಪುಸ್ತಕಗಳನ್ನು ಹೊರಗಡೆ ತಂದಿದ್ದೇವೆ. ಮೊದಲನೇ ಪುಸ್ತಕ ಹನುಮಂತು ಅಂತೇಳಿ ವೀರ ಹನುಮಂತ ಸರ್ ಅವರ ನೇತೃತ್ವ ಮಾಡಿದ್ವಿ. ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಒಂದು ನನ್ನ ಕಲಾಂ ಅಂತೇಳಿ ಈರಣ್ಣ ಬೆಂಗಾಲಿ ಸರ್ ಮತ್ತು ವೀರ ಹನುಮಂತ ಸರ್ ನೇತೃತ್ವದಲ್ಲಿ ಕಲಾಂ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮತ್ತು ಇವತ್ತೇನು ಬಿಡುಗಡೆ ಮಾಡಿರ್ತಾರೆ
ಕನಸುಗಾರ ಕಲಾ ಪುಸ್ತಕವನ್ನು ಯಲ್ಲಪ್ಪ ಮಕ್ಕಳು ರಾಯಚೂರಿನ ಯುವ ಸಾಹಿತಿಗಳು ಈ ವರ್ಷ ಎಲ್ಲಿ ಆಗುತ್ತಂದ್ರೆ ನಿರಂತರ ಮಳೆ ಬೇರೆ, ಪ್ರತಿ ವರ್ಷವೂ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಬೇರೆ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಿನ್ನೆ ಮಾಡಬೇಕಾಗಿತ್ತು, ಬಹಳ ಖುಷಿಯಾಗಿರ್ತಕ್ಕಂಥ ದಿನ. ಸುಮಾರು 15 ಕೋಟಿ ಖರ್ಚು ಮಾಡಲಾಗಿದೆ ಸ್ಮಾರಕ ಮಾಡಲು. ಅದರ ವಿಶೇಷ ಏನಂದ್ರೆ ಕೇವಲ ವರ್ಷದಲ್ಲಿ 2 ದಿನ ಮಾತ್ರ ಸೂರ್ಯನ ಕಿರಣಗಳು ನೇರವಾಗಿ ಮೊದಲನೇ ಸಲ ಕಾರ್ಯಕ್ರಮ ಡೇಟ್ ಮುಂದಾಗಿತ್ತು. ಚಕ್ರವರ್ತಿ ಅಣ್ಣವ್ರ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ವಿ. ಪಾಪ ಅವರು ಅಲ್ಲಿ ಅನಾರೋಗ್ಯದ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಸೂರ್ಯನ ಕಿರಣಗಳನ್ನು ಸ್ಪರ್ಶ ಮಾಡಬೇಕಾದ್ರೆ ತುಂಬಾ ಜನ ಯುವಕರು ಇಡೀ ತಮಿಳುನಾಡಿನ ರಾಜ್ಯದವರ ಸ್ಮಾರಕ ಕಾರಣಗಳಿಂದ ಕಳೆದ 16 ದಿವಸಗಳಿಂದ ಜಿಟಿ ಮಳೆಯ ಕಾರಣ ಈ ಕಾರ್ಯಕ್ರಮ ಮುಂದೂಡಿ ಇವತ್ತು ಆ ಕಾರ್ಯಕ್ಕೆ ಚಾಲನೆಯನ್ನ ಕೊಟ್ಟಿದೆ. APJ ಅಬ್ದುಲ್ ಕಲಾಂ ಅವರ ಬಗ್ಗೆ ಇಷ್ಟು ಅಭಿಮಾನ ಇದೆ ಅಂತ ತಿಳ್ಕೊಂಡು ನಮ್ಮ ನರಸಿಂಹರವರಾಗಲಿ, ಶ್ರೀಯುತ ವೃದ್ಧಿಪಾಡ ವಿಶ್ವನಾಥ್ ಅವರಾಗಲಿ ಸುಮಾರು 12 ವರ್ಷಗಳಿಂದ ಈ ಸಂಸ್ಥೆಯ ಮೂಲಕವಾಗಿ ಸೇವೆಯನ್ನು ಮಾಡುವಂತಹದ್ದು, ಅವರ ಜೀವನವನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹಗಲು ಇರುಳು ಎನ್ನದೆ ಸಮಾಜ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡುಪಾಗಿಟ್ಟಿರುವಂತಹದ್ದು ಗಡಿನಾಡು ಜಿಲ್ಲೆಯ ಅತ್ಯಂತ ನಕ್ಸಲೈಟ್ ಏರಿಯಾ ಅಂತ ಕರೆದುಕೊಂಡು ಬರ್ತಾರೆ. ಯಾವುದು? ಯಾಪುಲ್ದೆನ್ನಿ. ಅಂಥ ಯಾಪುಲ್ದೆನ್ನಿಯನ್ನು ಸೌಹಾರ್ದಯುತವಾಗಿ ಸಂಪಾದನೆಯನ್ನು ಮಾಡಿರುವಂತಹ ಮೊದಲ ಕೀರ್ತಿ ಭಾಜನರಾಗಿರುವಂಥವರು ಶ್ರೀಯುತ ವಿಶ್ವನಾಥ ರೆಡ್ಡಿ ಅವರು. ನಮ್ಮ ನರಸಿಂಹರು ಅಂತ ತಿಳ್ಕೊಂಡು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಿಷ್ಟು ಅಭಿಮಾನ ಉತ್ಸಾಹ ಬಂತು ಅಂತ ತಿಳ್ಕೊಂಡು ಕೇಳಿದ್ರೆ, ದಿವಂಗತ ರಾಷ್ಟ್ರಪತಿಯವರಾಗಿರ್ತಕ್ಕಂತಹ APJ ಅಬ್ದುಲ್ ಕಲಾಂ ಅವರ ಅಧಿಕಾರದ ಅವಧಿಯಲ್ಲಿ ಸಂಪೂರ್ಣ ಅಧಿಕಾರವನ್ನು ಮುಗಿಸಿ ಹೋಗುವಾಗ ರಾಷ್ಟ್ರಪತಿ ಭವನಕ್ಕೆ ಯಾವ ತೆರನಾಗಿ ಹೋಗಿದ್ರು ಮತ್ತು ಆ ಅಧಿಕಾರದ ಅವಧಿ ಮುಗಿದ ನಂತರ ಅದೇ ತೆರನಾಗಿ ಹೊರಗೆ ಬಂದರು. ಒಂದು ಸೂಟ್ ಕೇಸ್ ಹಿಡ್ಕೊಂಡು ಒಳಗೆ ಹೋಗಿದ್ರು. 5 ವರ್ಷ ಅಧಿಕಾರವನ್ನು ಮುಗಿಸ್ಕೊಂಡು ಮತ್ತೊಂದೇ ಸೂಟ್ ಕೇಸನ್ನು ತೆಗೆದುಕೊಂಡು ಹೊರಗೆ ಬಂದರು. ನಾವು ಇಲ್ಲಿ ಎಷ್ಟಿರಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮ ಕೆಲಸ ಒಪ್ಪಿಸಿದರೆ ಆ ಕೆಲಸವನ್ನ ಮನದಿಂದ ಮನಸ್ಸು, ವರ್ಚಸ್ಸು, ಓದಸ್ಸು, ಹುಮ್ಮಸ್ಸುಗಳನ್ನು ಮೇಳೈಸಿಕೊಂಡು ನಾವು ದೇಶದ ಸೇವೆಯನ್ನ ಮಾಡಿ ಮತ್ತೆ ನೀರಿನ ಮೇಲೆ ಗುರುಳಿ ಹೇಗಿರ್ತಾ ಇದೆಯೋ ಅದೇ ತರನಾಗಿ ನಾವು ಅಧಿಕಾರದಲ್ಲಿ ಇದ್ದಾಗೂ ಹಾಗೆ ಇರಬೇಕು, ನಮ್ಮ ಜೀವನದಲ್ಲಿ ಇದ್ದಾಗೂ ಕೂಡ ಅದೇ ರೀತಿಯಾಗಿ ಇರಬೇಕು ಅಂತ ತಿಳ್ಕೊಂಡು ಈ ಜಗತ್ತಿಗೆ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು APJ ಅಬ್ದುಲ್ ಕಲಾಂ. ಈ ಸಂದರ್ಭದಲ್ಲಿ ಜಿಲ್ಲಾ ಕೌಶಲಾಭಿವೃದ್ಧಿ ಅಧಿಕಾರಿ ಹಾಗೂ ನಗರಸಭೆ ಪ್ರಭಾರಿ ಪ್ರವಕ್ತ ಮೆಹಬೂಬ್ ಜಿಲಾನಿ, ಹಿರಿಯ ಸಾಹಿತಿ ವೀರ ಹನುಮಾನ್, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕ, ಉಪನ್ಯಾಸಕ ರಮೇಶ್ ಬಲ್ಲಿದವ್, ಅಮರೇಗೌಡ, ವಿಶ್ವನಾಥ್ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee. Sri Raghavendra Tupa. Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕ ಆಫರ್
ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಸಿಟಿ 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಬೇಕು ಎಂದು ಒತ್ತಾಯಿಸಿ ನವಕರ್ನಾಟಕ ಸಂಗೀತ ಪದವೀಧರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು. ಶಿಕ್ಷಣ ಇಲಾಖೆಯಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿಯು 2006ರಲ್ಲಿ ಪ್ರಾಥಮಿಕ ಮತ್ತು 2009ರಲ್ಲಿ ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿದ್ದು, ನಂತರ ಇಲ್ಲಿಯವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 2011ರ ನಂತರವೂ ಯಾವುದೇ ನೇಮಕಾತಿ ಮಾಡಿಲ್ಲ. 400ಕ್ಕೂ ಹೆಚ್ಚು ಸಂಗೀತ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದು, ಸಂಗೀತವು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುವುದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಎಂದರು. ಸಂಗೀತ ಶಿಕ್ಷಕರ ನೇಮಕಾತಿಗಾಗಿ ಕಳೆದ 10 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದು, ಸರ್ಕಾರ ಇಲ್ಲಿಯವರೆಗೆ ನೇಮಕಾತಿ ಮಾಡಿಲ್ಲ. ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲಾ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಒತ್ತಾಯಿಸಿದರು. ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯರೇ, ವಿಷಯ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಕುರಿತು ಮೇಲ್ಕಾಣಿಸಿದ ವಿಷಯಾನ್ವಯ ಶಿಕ್ಷಣ ಇಲಾಖೆಯಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿಯು 2006ರಲ್ಲಿ ಪ್ರಾಥಮಿಕ ಮತ್ತು 2009ರಲ್ಲಿ ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ನಡೆದಿದ್ದು, ತದನಂತರದಲ್ಲಿ ಈವರೆಗೂ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿರುವುದಿಲ್ಲ. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ 2011ರಲ್ಲಿ ನಂತರ ಯಾವುದೇ ನೇಮಕಾತಿ ನಡೆದಿರುವುದಿಲ್ಲ. 400ಕ್ಕೂ ಹೆಚ್ಚು ಸಂಗೀತ ಶಿಕ್ಷಕರ ಹುದ್ದೆಗಳು ಖಾಲಿರುತ್ತವೆ. ಸಂಗೀತವು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿರುವುದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ. ನೇಮಕಾತಿಗಾಗಿ ಸತತ 10 ವರ್ಷಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಬೇಡಿಕೆಗಳು: ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳಬೇಕು. ಸಮಾಜ ಕಲ್ಯಾಣ ಇಲಾಖೆಯ ಎಲ್ಲ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಸಂಗೀತ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳಿಗೆ ಪತ್ರ ಬರೆದು ಸಂಗೀತ ಶಿಕ್ಷಕರ ನೇಮಕಾತಿಗಾಗಿ ಒತ್ತಾಯಿಸಬೇಕಾಗಿ ವಿನಂತಿಪೂರ್ವಕವಾಗಿ ಮನವಿ ಮಾಡಿಕೊಡ್ತೇವೆ. ಈ ಮೂಲಕ ನಮ್ಮ ನಾಡಿನ ಕಲೆ. ಈ ಸಂದರ್ಭದಲ್ಲಿ ನರಸಿಂಹಲು, ಮಲ್ಲೇಶ್, ರಾಘವೇಂದ್ರ, ಬ್ರಹ್ಮೇಂದ್ರ ಸೇರಿದಂತೆ ಅನೇಕರು ಇದ್ದರು. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ಶುಕ್ರವಾರ ಬೆಳಗಿನ ಜಾವದಿಂದಲೇ 1,78,760 ಲಕ್ಷ ಕ್ಯೂಸಿಕ್ಸ್ ನೀರು ಹರಿಬಿಟ್ಟಿರುವುದರಿಂದ ಲಿಂಗಸ್ಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಜಲಾವೃತವಾಗಿ ಸೇತುವೆ ಮೇಲಿನ ಜನವಾಹನ ಸಂಚಾರ ಸ್ಥಗಿತಗೊಂಡಿದೆ. ಜಲಾಶಯಕ್ಕೆ 1,70,000 ಲಕ್ಷ ಕ್ಯೂಸಿಕ್ಸ್ ನೀರು ಹರಿದು ಬರುತ್ತಿದ್ದು, 490.20 ಮೀಟರ್ ನೀರನ್ನು ಜಲಾಶಯದಲ್ಲಿ ಕಾಯ್ದುಕೊಂಡು ಹೆಚ್ಚುವರಿ ನೀರನ್ನು 20 ಗೇಟ್ಗಳನ್ನು 1 ಮೀಟರ್ ಎತ್ತಿ ದಕ್ಷಿಣ ಗಂಗೆ ಕೃಷ್ಣೆಗೆ ಹರಿಬಿಡಲಾಗುತ್ತಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ತಾಲೂಕಿನ ಶೀಲಹಳ್ಳಿ ಸೇತುವೆ ಬಳಿ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ಪ್ರತಿ ವರ್ಷವೂ ಮುಳುಗಡೆ ಎದುರಿಸುತ್ತಿರುವ ಗ್ರಾಮಗಳಿಗೆ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ನಿರ್ಲಕ್ಷಿಸುತ್ತಿದ್ದು, ಸಮಸ್ಯೆ ಶಾಶ್ವತವಾಗಿ ಉಳಿಯುವಂತಾಗಿದೆ. ನಡುಗಡ್ಡೆಗಳ ಸಮಸ್ಯೆ ಪರಿಹಾರ, ತಾರ್ಕಿಕ ಅಂತ್ಯ ಒದಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿವೆ. ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ದತ್ತು ಗ್ರಾಮ ವಡವಾಟಿಯಲ್ಲಿ ಆಯೋಜಿಸಿರುವ 2022-23ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಕಾರ್ಗಿಲ್ ವಿಜಯ ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ರಿಮ್ಸ್ ರಕ್ತ ನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಹುಸೇನ್, 1 ಯೂನಿಟ್ ರಕ್ತದಾನ ಮಾಡುವ ಮೂಲಕ 3 ಜೀವದಾನ ಮಾಡಿದಂತಾಗುತ್ತದೆ.
ರಕ್ತದಾನದಿಂದ ದಾನಿಗೂ ವೈಯಕ್ತಿಕವಾಗಿ ಶಾರೀರಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಲು ಸಹಾಯವಾಗಿದೆ. ಹಾಗಾಗಿ ಎಲ್ಲಾ ಸಶಕ್ತ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು. ಸರ್ಕಾರಿ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕವು ವಡವಾಟಿಯಂತಹ ಚಿಕ್ಕ ಗ್ರಾಮದಲ್ಲಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿರುವುದು ಶ್ಲಾಘನೀಯ. ಇಂಥ ಸಮಾಜ ಸೇವಾ ಕಾರ್ಯಗಳು ವಿದ್ಯಾರ್ಥಿನಿಯರನ್ನು ಉತ್ತಮ ಸಾಮಾಜಿಕ ಜೀವನಕ್ಕೆ ಸಿದ್ಧಪಡಿಸುತ್ತವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಡಾ ಪುಷ್ಪಾ, ಸಮಾಜ ಹಾಗೂ ರಾಷ್ಟ್ರ ಸೇವೆಯ ಕಾರ್ಯಗಳ ಜೊತೆಗೆ ವೈಯಕ್ತಿಕ ಸಾಮರ್ಥ್ಯಗಳ ಬೆಳವಣಿಗೆಗೂ ವಿದ್ಯಾರ್ಥಿನಿಯು ಸ್ವಯಂ ಸೇವಕಿಯರು ಆದ್ಯತೆ ನೀಡಬೇಕು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ಸಮರ್ಪಿಸುತ್ತಿರುವುದು ಕೇವಲ ಸಮಾಜ ಸೇವೆ ಮಾತ್ರವಲ್ಲ, ವಿದ್ಯಾರ್ಥಿನಿಯರಲ್ಲಿ ದೇಶಭಕ್ತಿಯನ್ನು ವ್ಯಕ್ತಪಡಿಸುತ್ತದೆ ಎಂದು ಹೇಳಿ ಶಿಬಿರಕ್ಕೆ ಶುಭ ಹಾರೈಸಿದರು. ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಕಾರ್ಯಕ್ರಮ ಅಧಿಕಾರಿ ಡಾ ಸಂತೋಷ್ ಕುಮಾರ್ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ಸದರಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸುವಲ್ಲಿ ಸಾಕಷ್ಟು ಶ್ರಮವಹಿಸಿ ಕಾರ್ಯನಿರ್ವಹಿಸಿದ್ದು, ಗ್ರಾಮಸ್ಥರ ಸಹಕಾರ ಹಾಗೂ ಕಳಕಳಿಯಿಂದಾಗಿ ಸದರಿ ಶಿಬಿರವು ಆಯೋಜನೆಗೊಂಡಿದೆ. ಕಾಲೇಜಿನ ಎನ್ಎಸ್ಎಸ್ ಘಟಕವು ಇಂಥ ಪರಿಣಾಮಕಾರಿ ಹಾಗೂ ಗುಣಾತ್ಮಕ ಚಟುವಟಿಕೆಗಳನ್ನು ಹಾಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿನಿಯರ ವ್ಯಕ್ತಿತ್ವ ವಿಕಾಸಕ್ಕೆ ಶ್ರಮಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ರಿಮ್ಸ್ನ ರಕ್ತನಿಧಿ ಕೇಂದ್ರದ ಗೃಹ ವೈದ್ಯರಾದ ಡಾಕ್ಟರ್ ಅಕ್ಷತಾ ಸಾಗರ್, ಡಾಕ್ಟರ್ ಸಂಪತ್ ಸಾಗರ್, ಡಾಕ್ಟರ್ ಸಮರ್ಥ್, ಪ್ರಯೋಗಶಾಲೆ ತಂತ್ರಜ್ಞ ಅರುಣ ಜ್ಯೋತಿ ಸೇರಿದಂತೆ ಸಿಬ್ಬಂದಿಯಾದ ವಿಜಯ್ ಕುಮಾರ್, ಭೀಮಾಶಂಕರ್, ರಾಘವೇಂದ್ರ, ರಾಜು, ಕನಕರಾಯ, ಬನ್ನಪ್ಪ, ವಿಜಯ, ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿನಿ ಸ್ವಯಂ ಸೇವಕಿಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಲಿದೆ. ಜನಸಂಖ್ಯೆ ಸಹ ಅದೇ ರೀತಿಯಲ್ಲಿ ಸ್ಫೋಟಕವಾಗುತ್ತಲಿದೆ. ಜೊತೆಗೆ ಕಾರ್ಖಾನೆಗಳ ಸ್ಥಾಪನೆ ಹೆಚ್ಚಾಗುತ್ತಲಿದೆ. ಇವುಗಳ ಪರಿಣಾಮ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ. ನಾವುಗಳು ಹೆಚ್ಚು ಗಿಡಮರಗಳನ್ನು ಬೆಳೆಸಬೇಕು, ಹಸಿರೇ ಉಸಿರು ಎಂದು ತಿಳಿದುಕೊಳ್ಳಬೇಕು. ಅರಣ್ಯ ನಾಶ ಅದು ನಾಡಿನ ವಿನಾಶ. ಕಾಡು ಬೆಳೆಸುವುದರ ಮೂಲಕ ನಾಡನ್ನು ಉಳಿಸೋಣ. ಕಾಡು ವನ್ಯಜೀವಿಗಳ ಬೀಡು, ಗಿಡ ಮರಗಳು ಆಮ್ಲಜನಕದ ಶಕ್ತಿ, ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು. ಹೆಚ್ಚು ಸಸಿಗಳನ್ನು ಹಾಕುವುದರ ಮೂಲಕ ಅವುಗಳನ್ನು ಮರವಾಗಿ ಬೆಳೆಸುವುದು ನಮ್ಮ ಕರ್ತವ್ಯ. ಕಾರಣ ನಾವುಗಳು ಗಿಡ ಮರಗಳನ್ನು ಹೆಚ್ಚು ಬೆಳೆಸಿ ಪರಿಸರವನ್ನು ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಹೊಣೆ. ಕಾಡಿನಲ್ಲಿ ಇರುವ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ಸಂರಕ್ಷಣೆ ಮಾಡಬೇಕು ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಖಾನಾಪುರ ಮತ್ತು ತಾರಾನಾಥ ಶಿಕ್ಷಣ ಸಂಸ್ಥೆಯ ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯದ ಎನ್ಎಸ್ಎಸ್ ವಿದ್ಯಾರ್ಥಿಗಳ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ಆವರಣದಲ್ಲಿ ನಡೆದ ವಿಶ್ವ ಪರಿಸರ ಸಂರಕ್ಷಣಾ ದಿನ ಹಾಗೂ ಪ್ರಾಕೃತಿಕ ಸಂರಕ್ಷಣೆ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕರಾದ ಡಾ ದಂಡಪ್ಪ ಬಿರಾದಾರ್ ಮಾತನಾಡಿದರು. ನಂತರ ಶಾಲಾ ಆವರಣದಲ್ಲಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮತ್ತು ಎಸ್ಎಸ್ಆರ್ಜಿ ಮಹಿಳಾ ಕಾಲೇಜು ಉಪನ್ಯಾಸಕರು, ಶಾಲೆಯ ಶಿಕ್ಷಕ ವೃಂದದವರು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿದರು. ಶಾಲೆಯ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಸ್ಎಸ್ಆರ್ಜಿ ಮಹಿಳಾ ಮಹಾವಿದ್ಯಾಲಯ ಉಪನ್ಯಾಸಕರುಗಳಾದ ವೆಂಕಟಪ್ಪ ನಾಯಕ್, ಹನುಮಂತ್ ನಾಯಕ್, ವೀರೇಶ್ ನಾಯಕ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಾಂಡುರಂಗ ದೇಸಾಯಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಶಾಲೆಯ ಎಸ್ಡಿಎಂಸಿ ಸದಸ್ಯರಾದ ನಾಗರಾಜ್ ಗೌಡ, ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್, ಶಾಲೆಯ ಶಿಕ್ಷಕಿಯರು, ಎಸ್ಎಸ್ಆರ್ಜಿ ಕಾಲೇಜಿನ ಪ್ರಜೆಗಳಾದ ನಾವು ನಮ್ಮ ದೇಶದ ಸುಂದರ ಸ್ವಚ್ಛತೆಗಾಗಿ ಪ್ರತಿಯೊಂದು ಮನೆಯ ಮುಂದೆ ಸಸಿಗಳನ್ನು ಹಾಕಿ ಅವುಗಳನ್ನು ಮರಗಳಾಗಿ ಬೆಳೆಸಿ, ಮರದಿಂದ ಮಳೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಆಹಾರ ಎಂಬ ಪರಿಕಲ್ಪನೆಯನ್ನು ಪ್ರತಿಯೊಬ್ಬರಲ್ಲಿ ಮೂಡಿಸಿ ಪ್ಲಾಸ್ಟಿಕ್ ಚೀಲಗಳನ್ನು ತ್ಯಜಿಸಿ ಬಟ್ಟೆ ಚೀಲಗಳನ್ನು ಬಳಸಿ ಪರಿಸರ ಸ್ನೇಹ
ಮಾಡಲು ಸುಂದರ ಭಾರತ, ಅಚ್ಚುಕಟ್ಟಾದ ಕರ್ನಾಟಕ, ಹಸಿರು ಜಿಲ್ಲೆ ರಾಯಚೂರನ್ನು ನಾವುಗಳು ಮಾಡುತ್ತೇವೆಂದು ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ. ಜೈ ಪರಿಸರ. ಸಂರಕ್ಷಣಾ ದಿನ ವಿಶ್ವ ಪ್ರಾಕೃತಿಕ ಸಂರಕ್ಷಣೆಯ ದಿನ. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಿಮ್ಮ ರಾಯಚೂರಿನ ತಾರನಾಥ ಶಿಕ್ಷಣ ಸಂಸ್ಥೆಯ ಸೋಮ ಸುಭದ್ರಮ್ಮ ರಾಮನಗೌಡ ಮಹಿಳಾ ಮಹಾವಿದ್ಯಾಲಯ ಇವತ್ತ ಅಂತಿಮ ದಿನದಲ್ಲಿ ಹೌದಾ, ಇವತ್ತು ಶಿಬಿರದ ಮುಕ್ತಾಯ ಸಮಾರಂಭ ಕೊನೆಯ ದಿನದಲ್ಲಿ. ಆ ಹಿನ್ನೆಲೆಯಲ್ಲಿ ನಾನು ಒಂದು ನಮ್ಮ ಶಾಲೆ ಆವರಣದಲ್ಲಿ ನೀವೆಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ವೀರೇಶ್ ನಾಯಕ್ ವೆಂಕಟಪ್ಪ ಎಲ್ಲ ಒಂದು ಪ್ರಕ್ರಿಯೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಾವು ಗಿಡವನ್ನ ನೆಡುವುದರ ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡಬೇಕಾಗಿದೆ. ಗೊತ್ತಿದೆ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಇವೆಲ್ಲ ಮಾಲಿನ್ಯಗಳು ದಿನ ಹೆಚ್ಚಾಗುತ್ತೆ. ಏನಾಗ್ತಾ ಇದ್ರೆ ಉತ್ತಮ ಪರಿಸರ ಹಾಳಾಗಿದೆ. ಆದ್ದರಿಂದ ನಾವು ನೀವೆಲ್ಲರೂ ನೋಡಿ, ಗಿಡ ಏನೇನು ಬಯಸಿಲ್ಲ, ನೆಡುತ್ತೀವಿ, ಬೆಳೆದ ಮೇಲೆ ಹಣ್ಣು ಕೊಡುತ್ತೆ, ಕಾಯಿ ಕೊಡುತ್ತೆ, ಹೂವು ಕೊಡುತ್ತೆ. ಇಷ್ಟೆಲ್ಲ ಕೊಟ್ಟು ನೆರಳನ್ನು ಕೊಟ್ಟಂತ ಒಂದು ಗಿಡಕ್ಕೆ ಮನುಷ್ಯ ಕೊಡಲಿಯನ್ನು ಹಿಡ್ಕೊಂಡು ಹೋಗ್ತಾನೆ ಅಲ್ವಾ? ಕೊಡಲೆ ಹಿಡ್ಕೊಂಡು ಹೋಗ್ತಾರೆ, ಆದ್ರೂ ಅದು ಏನು ಮತ್ತೆ ಬೆಳೆಸಿ ಮತ್ತೆ ಬೆಳೀತಾರೆ. ಅಂದ್ರೆ ನಾವೆಷ್ಟೇ ಪರಿಸರಕ್ಕೆ ಇದು ಕೊಟ್ಟರು ಅದು ಏನಾಗ್ತಾ ಇದೆ, ಪರಿಸರ ನಾವು ಗಿಡಗಳನ್ನ ನಾಡನ್ನ ಮಾಡಲು ಹೊರಟಿರುವಂತ ನಾವುಗಳು, ನಾಡನ್ನ ಕಡಿದು ಮಾಡಲು ಹೊರಟಿರುವಂತ ನಾವುಗಳು ಉಸಿರೆಂಬುದನ್ನ ಮರೆತು ಬಿಟ್ಟಿದ್ದೀವಿ. ಹೌದಾ? ಕಾಡು ನಾಶವಾದರೆ ನಾಡು ನಾಶವಾಗುತ್ತೆ. ಅದಕ್ಕೆ ಒಂದು ಕಾಲ ಕೇಳ್ತಿದ್ರು, ಹೆಣ್ಣಿರಲಿ ಗಂಡಿರಲಿ ಮಕ್ಕಳ ಎರಡೇ ಇರಲಿ ಜನಸಂಖ್ಯೆ ಹಿನ್ನೆಲೆಯಲ್ಲಿ ಇವತ್ತ ಮನೆ ಮುಂದೆ 2 ಸಸ್ಯ, ಹೌದಿಲ್ಲ? ಎಂಥಗಳು ಸಸ್ಯ ಆಗಿರಲಿ, ಮನೆ ಮುಂದೆ 2 ಸಸ್ಯ ಆದ್ರೆ ಅದು ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ. ಇವತ್ತು ನೋಡು, ಇವೆಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಬೆಳೆಸಿದಂಥದ್ದು. ಇವತ್ತು ಕೆಲವು ವಿದ್ಯಾರ್ಥಿಗಳು ಬರ್ತಾರೆ, ಬಂದಾಗ ಸಾರ್ ಇವತ್ತು ನಾನು ಹಾಕಿದ್ದಂತ, ಹೌದಾ? ಹೆಮ್ಮೆಲಿ ಅಂತ ಹೇಳ್ತಾರೆ. ಪರಿಸರ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬನ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾರನಾಥ ಶಿಕ್ಷಣ ಸಂಸ್ಥೆಯ SSR ವುಮೆನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯನ್ನು ಮಾಡಿದ್ದೀರಿ. ಅದಕ್ಕೆ ಇಡೀ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರುಗಳ ಪರವಾಗಿ, ಶಿಕ್ಷಕರ ವೃಂದದ ಪರವಾಗಿ NSS ವಿದ್ಯಾರ್ಥಿಗಳು ಮತ್ತು ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವೀರೇಶ್ ನಾಯಕ್ ಉಪನ್ಯಾಸಕರು, ದೈಹಿಕ ಶಿಕ್ಷಣ ವಿಭಾಗ ಅವರು ಸ್ವಾಗತಿಸಿದರು. ಹನುಮಂತ್ ನಾಯಕ್ ಉಪನ್ಯಾಸಕರು ವಂದಿಸಿದರು. ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕ ವೃಂದದವರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ 12ನೇ ಘಟಿಕೋತ್ಸವ. ಕೃಷಿ ವಿದ್ಯಾರ್ಥಿಗಳು ಉದ್ಯೋಗ ಸೃಷ್ಟಿದಾತರಾಗಿ ರಾಜ್ಯಪಾಲ ಡಾ ಥಾವರ್ ಚಂದ್ ಗೆಹ್ಲೋಟ್. ಘಟಿಕೋತ್ಸವ 6 ಚಿನ್ನದ ಪದಕ ಪಡೆದ ಜ್ಯೋತಿ, 5 ಚಿನ್ನದ ಪದಕ ಪಡೆದ ಕಾಮಾಕ್ಷಿ ಚಾಗಿ. ಕೃಷಿ ಸವಾಲುಗಳನ್ನು ನೀಗಿಸಿ ಆಹಾರ ಭದ್ರತೆ, ಪೌಷ್ಟಿಕ ಆಹಾರ ಉತ್ಪಾದನೆಗೆ ಕೃಷಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಿ. ಡಾಕ್ಟರ್ ಹಿಮಾಂಶು ಪಾಠಕ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆ ವಾರ್ಷಿಕೋತ್ಸವ. ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ. ನಿಸ್ವಾರ್ಥ ಸಮಾಜ ಇಂದಿನ ಅಗತ್ಯ. ಶ್ರೀ ಶಾಂತಮಲ್ಲ ಶಿವಾಚಾರ್ಯರು. ಸಂಗೀತ ಪದವೀಧರರ ನೇಮಕಕ್ಕೆ ಆಗ್ರಹಿಸಿ ಸಂಗೀತ ಶಿಕ್ಷಕರಿಂದ ಮನವಿ. ಬಸವಸಾಗರದಿಂದ ಕೃಷ್ಣಾ ನದಿಗೆ ನೀರು. ಲಿಂಗ್ಸ್ಗೂರಿನ ಶೀಲಹಳ್ಳಿ ಸೇತುವೆ ಮುಳುಗಡೆ. ಕಾರ್ಗಿಲ್ ವಿಜಯ. ಹುತಾತ್ಮ ಯೋಧರ ಸ್ಮರಣಾರ್ಥವಾಗಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಮತ್ತು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಡಾಕ್ಟರ್ ಬಿರಾದರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ
ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್ ಗೋಶಾಲ್ ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.